ನಶೆ ಮುಕ್ತ ಮಂಗಳೂರು ಅಭಿಯಾನ ಮಂಗಳೂರು ನಗರ ಪೊಲೀಸ್ ಹಾಗೂ ಮೇಕ್ ಇ ಚೇಂಜ್ ಫೌಂಡೇಶನ್ ಹಾಗೂ ಇತರ ಸಂಘಟನೆಗಳ ಸಹಯೋಗದೊಂದಿಗೆ ನಡೆಸುತ್ತಿರುವಂಥ ಈ ಒಂದು ಕ್ಯಾಂಪೇನ್ನ ಪ್ರಥಮ ಕಾರ್ನರ್ ಮೀಟನ್ನು ನಾವು ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಇವತ್ತು ತಾನೇ ನಡೆಸಿದ್ದೇವೆ. ಸುಮಾರು 600ಕ್ಕೂ ಅಧಿಕ ವಿದ್ಯಾರ್ಥಿಗಳು, ಶಾಲಾ ಅಧ್ಯಾಪಕ ವೃಂದದವರು ಹಾಗೂ ಎಲ್ಲ ನಮ್ಮ ಅತಿಥಿಗಳು ಇವತ್ತು ಸೇರಿಕೊಂಡು ಕದ್ರಿ ಠಾಣೆಯ ಸಹಯೋಗದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಮಂಗಳೂರು ನಶೆ ಮುಕ್ತ ಜಿಲ್ಲೆಯಾಗಬೇಕು, ನಗರವಾಗಬೇಕು ಎಂಬ ಒಂದು ದೊಡ್ಡ ಧ್ಯೇಯದೊಂದಿಗೆ ಮಂಗಳೂರು ನಗರ ಪೊಲೀಸ್ ಜೊತೆಗೆ ನಾವು ಕೈ ಜೋಡಿಸಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು. ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಸಹಕಾರಿಯಾಗಬೇಕೆಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೈ ಹಿಂದ್. ಸೈಂಟ್ ಆಗ್ನೆಸ್ ಕಾಲೇಜ್ ಅವರ ಸಂಪೂರ್ಣ ಬೆಂಬಲದೊಂದಿಗೆ ಅವರ ವಿದ್ಯಾರ್ಥಿಗಳೊಂದಿಗೆ ನಾವು ಸೇರಿಕೊಂಡು ಇವತ್ತು ಒಂದು ನಶೆಮುಕ್ತ ಮಂಗಳೂರು ಮಾಡುವ ಹಂಬಲದಿಂದ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಶೆಮುಕ್ತ ಮಂಗಳೂರು ಮಾಡೋದು ಯಾಕೆ ಅಂದರೆ, ಮಂಗಳೂರು ನಗರದಲ್ಲಿ ಇದನ್ನು ನೋಡಿದಿರಿ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಡ್ರಗ್ಸ್ ಪೆಡ್ಲರ್ನವರು ಬಂದು ಈ ಬೇಡದದ್ದು ಡ್ರಗ್ಸನ್ನು ಇಲ್ಲಿ ಉಪಯೋಗಿಸಿ ಮಾರ್ತಾ ಇದ್ದಾರೆ. ಶುರುವಿಗೆ ಅವರಿಗೆ ಎಲ್ಲರಿಗೆ ಫ್ರೀಯಾಗಿ ಕೊಡ್ತಾರೆ. ಮಕ್ಕಳಿಗೆ 8th 9th 10th ಡಿಗ್ರಿವರೆ ಎಲ್ಲ ಮಕ್ಕಳು ಇಲ್ಲಿ ಅದಕ್ಕೆ ಚಟಕ್ಕೆ ಬಿದ್ದು ತುಂಬ ತೊಂದರೆ ಆಗಿದೆ. ಹಾಗೆ ಮಂಗಳೂರಲ್ಲಿ ಇವತ್ತು ನಶೆಮುಕ್ತ ಮಂಗಳೂರು ಮಾಡಬೇಕಂತ ಒಂದು ಹಂಬಲದಿಂದ ನಗರ ಪೊಲೀಸ್ ಮತ್ತು ಮೇಕ್ ಚೇಂಜ್ ಸೈಂಟ್ ಆಗ್ನೆಸ್ ಸಂಸ್ಥೆಯೊಂದಿಗೆ ನಾವೆಲ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜನರಿಗೆ, ಮಕ್ಕಳಿಗೆ ಎಲ್ಲ ಅರಿವನ್ನು ಮೂಡಿಯುವಂಥ ಕೆಲಸ ನಮ್ಮ ಲವಣ್ಯ ಬಳ್ಳಲ್ ಅವರು ಕೂಡ ಮುಂದಕ್ಕೆ ಮಾಡ್ತಾ ಇದ್ದಾರೆ. ಬೀನಾ ಅಂತ ಅವರು ತನ್ನ ಅವರೇ ಡ್ರಗ್ಸ್ ಚಟಕ್ಕೆ ಬಿದ್ದು ಅದಕ್ಕೆ ಬಲಿಪಾಶ ಆಗಿದ್ದು, ಅದರಿಂದ ಹೊರಗೆ ಬಂದು ಈಗ ಸ್ಟೂಡೆಂಟ್ಸ್ನವರಿಗೆ ತಿಳುವಳಿಕೆ ಮಾಡುವಂಥ ಕೆಲಸ ಕೂಡ ಅವರು ಮಾತಾಡ್ತಿದ್ದಾರೆ. ಮಾರಕವಾಗಿರ್ತಕ್ಕಂತಹ ಡ್ರಗ್ಸ್ ಅನ್ನು ಯಾವತ್ತಿಗೂ ಸಹ ಕನ್ಸಂಪ್ಷನ್ ಮಾಡೋದೇ ಆಗಲಿ, ಅದರ ಇನ್ವಾಲ್ವ್ಮೆಂಟ್ ಆಗೋದೇ ಆಗಲಿ, ದಯವಿಟ್ಟು ಹೋಗಬೇಡಿ. ಯಾಕೆಂತ ಹೇಳಿದ್ರೆ ನಿಮ್ಮ ಭವಿಷ್ಯ ಬಹಳ ಸುಂದರವಾದಂಥ ಭವಿಷ್ಯ. ಎಜುಕೇಶನ್ ಮಾಡಿದರೆ ನೀವು ಮುಂದೆ ಒಳ್ಳೆಯ ಒಂದು ಅಧಿಕಾರಿಯಾಗಿಯೋ ಇಲ್ಲ ಭಾರತದ ಒಬ್ಬ ಪ್ರಜೆಯಾಗಿಯೋ ಏನೇನೋ ಆಗಿ ಮುಂದೆ ಆಗಬೇಕಾಗಿರೋದೇ ನೀವು, ಮುಂದಿನ ಭವಿಷ್ಯ ನೀವು. ನೀವೇ ಈ ರೀತಿ ಡ್ರಗ್ಸು ಅಥವಾ ಇನ್ನಿತರ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾದರೆ ಅದು ಒಂದು ಸಮಾಜಕ್ಕೆ ಮಾರಕವಾದಂತಹ ಒಂದು ಆಘಾತಕರವಾದ ಇದಾಗ್ತದೆ. ಹಾಗಾಗಿ ದಯವಿಟ್ಟು ತಮ್ಮ ಈಗ ಪ್ರಿನ್ಸಿಪಲ್ ಸರ್ ಮೇಡಮ್ ಅವ್ರ ಹತ್ರ ಮಾತಾಡಿದೆ, ಅವ್ರು ಹೇಳಿದ್ರು ನಾವು ಸಹ ಮಾನಿಟರಿಂಗ್ ಮಾಡ್ತಾ ಇದೀವಿ, ಪ್ರತಿ 20 ಸ್ಟೂಡೆಂಟ್ಸ್ಗೆ ಒಬ್ಬರನ್ನ ಟೀಚರ್ನ ಇಟ್ಟು ನಾವು ಮಾನಿಟರಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಬಹಳ ಖುಷಿಯಾದಂಥ ವಿಷಯ. ಯಾಕೆಂತ ಹೇಳಿದ್ರೆ ಆ ರೀತಿ ಒಂದು ಕಾಳಜಿಯನ್ನು ವಹಿಸಿದ್ರೆ ಯಾರೂ ಸಹ ಮಾದಕ ವ್ಯಸನಿಯಾಗದಲ್ಲಿ ತಡೆಗಟ್ಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಕಾಲೇಜಲ್ಲಿ ಟೀಚರ್ಸ್ ಇರ್ತಾರೆ, ಟೀಚರ್ಸಿಗೆ ಗೊತ್ತಾಗ್ತದೆ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ ಏನ್ ಮಾಡಲ್ಲ ಎಲ್ಲದೂ ಗೊತ್ತಾಗೋದು ಅವ್ರ ತಂದೆ ತಾಯಿಗಿಂತನೂ ಜಾಸ್ತಿ ಅವ್ರ ಟೀಚರಿಗೆ ಒಬ್ಬ ಹುಡುಗನ ಬಗ್ಗೆ ಕ್ಲೀನಾಗಿ ಗೊತ್ತಿರ್ತದೆ. ಹಾಗಾಗಿ ಅವರು 20 ಮೆಂಬರ್ಸ್ ಕ್ಲೀನ್ ಆಗಿ ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟರೆ ಯಾವುದೇ ರೀತಿ ಈ ರೀತಿ ಘಟನೆಗಳಾಗ್ಲಿ, ಮಾದಕ ದ್ರವ್ಯ ಏನೇ ಬೇರೆ ರೀತಿ ಪ್ರಾಬ್ಲಮ್ ಬಂದರೂ ಸಹ ಆ ಟೀಚರ್ಸಿಗೆ ಗೊತ್ತಾಗ್ತದೆ. ಇದೊಂದು ಒಳ್ಳೆಯ ಒಂದು ಯೋಜನೆ ಅಂತ ನಾನು ತಿಳ್ಕೊಳ್ತೀನಿ. We also started in that very small little consumption, parties, friends, all these things. But where did it take me? My career, my profession, worked in the big companies, IT companies, software companies. But how was I able to manage? You might ask me that question. It was very difficult because the drugs start taking over you. Today, if my body had to work, had to function, I had to consume. Without consuming, I could not step out of my house at all. Only with that, I could go to work. With that, I could function. But when I came out, when I made a decision after such a long struggle of so many years, I know the pain again. Recovery also was difficult. Withdrawals, putting you all into psychiatric wards. I was one there. Whenever I pass by that hospital, it reminds me of my days when I was put in a psychiatric ward. So women, don't think it will not happen to us. It is only something for male oriented. No. I'm the live example standing in front of you. It happens also to women. Ladies, knowingly, unknowingly, please understand the seriousness of drugs. But many times many things may happen without our notice, maybe by the influence of somebody outside. So for that we require the support and assistance of the police department as well as the people of our society, as well as you dear students. As already mentioned, you are the first informants. That means you will come to know in your surrounding if any individual is
have any access towards drugs. So if at all you come to know any student is involved in taking drugs or even as peddlers, please inform us or guide those students. You can send them to their mentors or to any teachers. Let us join in this venture which will create and develop individuals, society and nation. ನಮಸ್ಕಾರ, ನಾನು ಲಾವಣ್ಯ ಬಳ್ಳಾಲ್ ಅಂತ ಹೇಳಿ. ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಒಂದು ಸಮಸ್ಯೆ ನಾವು ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮ ಯುವ ಜನರಿಗೆ ಸಿಗ್ತಾ ಇರುವಂತಹ ಒಂದು ಡ್ರಗ್ಸ್ ಎಲ್ಲ ಕಡೆಗಳಲ್ಲೂ ಕೂಡ ಅದು ಅವರ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಈ ಒಂದು ಚಿಕ್ಕ ವಯಸ್ಸಲ್ಲಿ, ಆ ಟೀನೇಜರ್ಸ್ ಅಲ್ಲಿ ಅಥವಾ ಅರ್ಲಿ 20s ಅಲ್ಲಿ ಏನಿದೆಯೋ, ಮಕ್ಕಳು ಶಾಲೆಗೆ ಹೋಗಿ ಅವರ ಇಡೀ ಜೀವನವನ್ನ ರೂಪಿಸುವಂತ ಸಮಯದಲ್ಲಿ ಬರುವಂತಹ ಡ್ರಗ್ಸ್ ಇಂದ ಏನಾಗ್ತಿದೆ ಅಂತ ಹೇಳಿದ್ರೆ ಅವರ ಇಡೀ ಲೈಫ್ ಹಾಳಾಗಿ ಹೋಗ್ತಾ ಇದೆ. ಇವತ್ತು ನಾವು ಪ್ರೆಸ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತೀವಿ, ಮುಂಡ್ರಾ ಪೋರ್ಟಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪೋರ್ಟ್ ಅಲ್ಲಿ ಇಷ್ಟು ಕೋಟಿಗಟ್ಲೆ ದುಡ್ಡಿದ್ದು, ಇಷ್ಟು ಟನ್ ಗಟ್ಲೆ ಡ್ರಗ್ಸ್ ಸಿಕ್ ಹಾಕ್ಬಿಡ್ತು ಅಂತೆಲ್ಲ ಹೇಳ್ತಾರೆ. ವೇರ್ ಡಸ್ ದಟ್ ಡ್ರಗ್ ಎಂಡ್ ಅಪ್ ಫೈನಲಿ? ಇಟ್ ಮೇ ಲುಕ್ ವೆರಿ ನೈಸ್. ನಾವು ಸಿನಿಮಾದಲ್ಲಿ ನೋಡುವಾಗ ಉಡ್ತಾ ಪಂಜಾಬ್ ಆಗಿರ್ಬೋದು, ಇನ್ನೊಂದು ಸಿನಿಮಾದಲ್ಲಿ ನೋಡುವಾಗ ಬೇರೆ ಇರುತ್ತೆ. ನಮ್ಮ ಮನೆಗಳಲ್ಲಿ ಬರುವಾಗ ಅದು ಬೇರೆ ಆಗಿರ್ತದೆ. ನಾವಿಷ್ಟೇ ಹೇಳೋದು, ಮಕ್ಕಳಿಗೂ ಕೂಡ ಅಪ್ಪ ಅಮ್ಮ ಶಾಲೆಗಳ ಜೊತೆಗೆ ನಾವೆಲ್ಲ ನಾಗರಿಕರು ಒಟ್ಟಾಗಿ ಈ ಒಂದು ಡ್ರಗ್ಸ್ ನ ಮೆನೇಸ್ ಅಂತ ಏನ್ ಹೇಳ್ತೀವೋ ಅದನ್ನ ನಾವು ನಿಲ್ಲಿಸೋದಕ್ಕೆ ಎಲ್ರು ಕೂಡ ಕೈ ಜೋಡಿಸ್ಬೇಕು. ಇದೊಂದು ಒಳ್ಳೆ ಇನಿಷಿಯೇಟಿವ್ ಆಗಿದೆ. ಹೋಪ್ಫುಲಿ ವಿ ವಿಲ್ ಆಲ್ ಸಕ್ಸೀಡ್ ಇನ್ ಎನ್ಶೋರಿಂಗ್ ಅವರ್ ಕಿಡ್ಸ್ are not falling prey to drugs and this city becomes a drug free city. ನಮಸ್ಕಾರ ಎಲ್ರಿಗೂ, ನಾನು ವಶಿಷ್ಠ ರೈ, ಸೈಂಟ್ ಆಗ್ನೆಸ್ ಕಾಲೇಜಿನ ಫಸ್ಟ್ MBA ಸ್ಟೂಡೆಂಟ್. ನಶಾ ಮುಕ್ತ ಮಂಗಳೂರು ಅಭಿಯಾನಕ್ಕೆ ನಾನು ನನ್ನ ಕೈ ಜೋಡಿಸ್ತೇನೆ. ಯಾಕೆಂದ್ರೆ ಹೇಳಿದ್ರೆ ನಶಾ ಸೇವನೆ ಮಾಡುವಂಥವರು ವಿದ್ಯಾರ್ಥಿಗಳು, ಅಂದ್ರೆ ಯಂಗ್ಸ್ಟರ್ಸ್ ಅಂತ ಹೇಳ್ಬಹುದು. ಈ ಒಂದು ಯಂಗ್ಸ್ಟರ್ಸ್ ಅಥವಾ ಸ್ಟೂಡೆಂಟ್ಸ್ ಏನಿದ್ದಾರೆ, ಇದು ಅಂದ್ರೆ ಬೆಳೆಯುವ ವಿದ್ಯಾಭ್ಯಾಸ ಮಾಡುವಂತಹ ಏಜ್. ಇಟ್ಸ್ ದ ಟೈಮ್ ಆಫ್ ಗ್ರೋಯಿಂಗ್, ಇಟ್ ಇಸ್ ದ ಟೈಮ್ ಆಫ್ ಲರ್ನಿಂಗ್ ಅಂತ ಹೇಳ್ಬೋದು. ಈ ಒಂದು ಟೈಮಲ್ಲಿ ನಾವು ದಾರಿ ತಪ್ಪಬಾರದು. ಯಾಕಂದ್ರೆ ನಶೆ ಮಾಡಿದ ಮೇಲೆ ನಾವು ಅದೆಷ್ಟೋ ನೋಡಿದ್ದೇವೆ. ನನ್ನ ಗೆಳೆಯರಲ್ಲಿ ಕೂಡ ನಾನು ನೋಡಿದ್ದೇನೆ, ನಶೆ ಮಾಡಿದಂಥ ಮೇಲೆ ನಾವು ಅವ್ರ ದಾರಿ ತಪ್ಪಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಸೊ ಈ ಒಂದು ವಿಷಯಕ್ಕೆ ನಾನು ನಶಾ ಮುಕ್ತ ಮಂಗಳೂರು ಅಭಿಯಾನಕ್ಕೆ ಕೈ ಜೋಡಿಸ್ತೇನೆ. Hello everyone, I'm Alric Nazareth and I'm a final year BCom student at St. Agnes College. Being an adult isn't an easy thing. We have to deal with so many things like stress, exams, family pressure, friends pressure, relationships and whatnot. And at this point of time we feel like, our friends tell, bro, you go and consume drugs, you do that, it makes you feel easy. But the thing is, my friends, it's not a best choice. It fiddles with your mental health, it spoils your sleep schedule, it doesn't make you feel like going to colleges, it makes you feel low all the time. And it even has a very bad impact over a long time. So if somebody tells you taking drugs is cool, my friends, you are the fool. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. ನಾನು ಸೇಂಟ್ ಆಗ್ನೆಸ್ ಕಾಲೇಜಿನ MA ಪದವಿಯ ವಿದ್ಯಾರ್ಥಿನಿ. ಯುವಜನತೆ ಏನಿದ್ದೇವೆ, ಪ್ರತಿಯೊಂದು ಬಾರಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಾದಿಯನ್ನ ತಪ್ಪುವಂಥದ್ದು ಖಂಡಿತವಾಗ್ಲೂ ಆಗೇ ಆಗತ್ತೆ. ಯಾಕಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ಏನಿದೆ, ನಮ್ಗೆ ಬೇಡದ್ರ ಕಡೆಗೆ ಆಕರ್ಷಣೆ ಆಗುವಂಥದ್ದು ಸಹಜನೇ ಹೇಳ್ಬೋದು. ಆದ್ರೆ ಇದನ್ನ ನಾವು ಹೇಗೆ ತಡೆಗಟ್ಟಬೇಕು, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ಬಂದಾಗ ಹೇಗೆ ದೂರ ಉಳಿಬೇಕು ಅನ್ನೋದ ಕುರಿತಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮ ನೀಡಿದ್ರು. ಅದರ ಜೊತೆಗೆ ಒಬ್ರು ಅದಕ್ಕೆ ಒಳಗಾದವರು ಬಂದು ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಬೇಕಾದ್ರೆ ಯಾವ ರೀತಿಯಾಗಿ ನಶೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅನ್ನುವಂಥ ಕುರಿತಾಗಿ ಅವರು ಮಾಹಿತಿಯನ್ನು ತಿಳಿಸಿದಾಗ ಖಂಡಿತವಾಗ್ಲೂ ಕೂಡ ನಾವು ಈ ನಶೆಯಿಂದ ದೂರ ಇರಬೇಕು ಅನ್ನುವಂಥ ಮಾಹಿತಿ ನಮ್ಗೆಲ್ರಿಗೂ ತಿಳಿದು ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ನಾನು ಗ್ಯಾರಂಟಿಯನ್ನ ಕೊಡ್ತೇನೆ. ಅದೇ ರೀತಿ ಇವತ್ತು ನಾವೆಲ್ಲರೂ ಕೂಡ ಸೇ ನೋ ಟು ಡ್ರಗ್ಸ್ ಅಂತ ಹೇಳಿದ್ದೇವೆ. ಮಂಗಳೂರು ಸಿಟಿ ಪೊಲೀಸ್ ಹಾಗೂ ಲೈಫ್ ಚೇಂಜ್ ಫೌಂಡೇಶನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. Hi everyone, I'm Serena Salana from St. Agnes College. St. Agnes College has always had a homely and safe campus environment where alongside education, we're also encouraged to live safe and healthy lives. We have regular drug awareness programs and sessions that tell us about the ill effects of drugs. Alongside this, we also have counseling centers that encourage us to come up and talk about issues we face in our daily lives and in our student or personal lives. This in turn helps us to make wiser life choices instead of turning to drugs or other forms of substance abuse.